ಬುದ್ಧಿಹೀನನ ಬೆನ್ನಿಗೆ ಬೆತ್ತ. ಬೆತ್ತ ಬೆತ್ತ ಅಂದ್ರೆ ವಿ ಇಲ್ವಾ? ಕೋಲ. ಮೂರನ ಮಗುವಿಗೆ ಪರಂಬು ಅರ್ಥ ಆಗುತ್ತಾ? ವಿವೇಕ ತುಡಿಗಳಿಂದ ಏನು ಬರುತ್ತೆ? ಜ್ಞಾನ ಬರಬೇಕು. ಇದು ಆತ್ಮೀಯವಾಗಿ ನಾವು ನೋಡುವಾಗ ನಾವೇ ಯಾರು ವಿವೇಕಿಗಳು. ಯಾವ ರೀತಿಯಲ್ಲಿ ನಮ್ಮ ಹತ್ರ ಯೆಹೋವ ಭಯ ಇದೆ, ಯೆಹೋವ ನಮ್ಗೆ ವಿಷಯಗಳೆಲ್ಲ ಹೇಳಿ ಕೊಡ್ತಾರೆ, ಆಗ ನಮ್ಮ ತುಡಿಗಳಿಂದ ಏನು ಬರಬೇಕು? ಜ್ಞಾನ ಬರಬೇಕು. ಜ್ಞಾನ ಎಂಬ ಏನದು? ಜ್ಞಾನ ಎಂಬ ಬೀಗ ಕೈ. ಇದು ಎರಡು ನೋಡುವಾಗ ಅದು ಯಾರದು? ಯೇಸು ಕ್ರಿಸ್ತು. ಆಗ ಒಂದು ವ್ಯಕ್ತಿಗೆ ನಾವು ಸುವಿಶೇಷ ಹೇಳ್ಬೇಕೆಂದ್ರೆ, ಯೇಸು ಬಗ್ಗೆ ಹೇಳ್ಬೇಕೆಂದ್ರೆ ಯಾವ್ದು ರೀತಿಯಲ್ಲಿ ಹೇಳ್ಬೇಕು? ಈ ಜ್ಞಾನವಾಗಿ ವಿಷಯ ನಮ್ಮ ಬಾಯಲ್ಲಿ ಇರೋದು ಬರಬೇಕು. ಅರ್ಥ ಆಗಿತ್ತಾ? ಬುದ್ಧಿ ಕೈಯಲ್ಲಿ ಏನಿದೆ? ವಿವೇಕವುಳ್ಳ ತುಟಿಗಳಲ್ಲಿ ಜ್ಞಾನವು ಸಿಕ್ಕುತ್ತವೆ, ವಿವೇಕವಿಲ್ಲದವನ ಬೆನ್ನಿಗೆ ಮುದುಕೆ ಅದು ಸಿಕ್ಕುತ್ತದೆ. ಯಾಕೆ ಹೇಳಿದ್ರೆ ನಮ್ಮ ಕೈಯಲ್ಲಿ ವಿವೇಕ ಇಲ್ಲವನ ಹತ್ರ ದೇವನ ಕೈಯಲ್ಲಿ ಸಿಕ್ಕುತ್ತೆ. ನಾವು ಉಳಿಬೇಡ, ದೇವರ ಕೈಯಲ್ಲಿ ಆ ವಿಷಯ ಸಿಗುತ್ತೆ. ಆಗ ನಮ್ಮ ಮೇಲೆ ದೇವರ ಮೇಲೆ ಭಯ ಇದೆ ಅಂದ್ರೆ ದೇವರು ನಮ್ಗೆ ಜ್ಞಾನ ಕೊಡ್ತಾರೆ. ನಮ್ಮ ತುಡಿಗಳಿಂದ ಏನ್ ಬರಬೇಕು? ಜ್ಞಾನ ದೇವ್ರ ಬಗ್ಗೆನೆ ವಿಷಯಗಳು ಬರಬೇಕು. ಆವಾಗ ಏನರ್ಥ? ನಾವು ಜ್ಞಾನದಲ್ಲಿ ತುಂಬಿಸ್ತೀನಿ ಅರ್ಥ. ಹೃದಯ ತುಂಬುವುದನ್ನ ಬಾಯಿಯಿಂದ ಹೃದಯ ತುಂಬಬೇಕು. ದೇವರ ನಂಬಿಕೆಯಲ್ಲಿ இதயத்தின் நிறைவு வாய் பேசும். இதயத்தில் நாம் இந்த ஞானத்தை நிரப்பும் பொழுது நம் வாயில் இருந்த இந்த விஷயம் தான் வாசிக்கிற நீதிமொழிகள். புத்திமானுடைய உதடுகளில் விளங்குவது ஞானம். உதடுகளில் விளங்குவது ஞானம். மதிக்கடனுடைய முதுகுக்கு ஏற்றது பிரம்பு. அவனுக்கு ஏற்றது அடிச்சாதான் அவன் திருத்துவான். அநேகருடைய வாழ்க்கையில இயேசுவை ஏற்றுக்கொண்டு இருப்பாங்க, இருந்தாலும் இந்த ஞானத்துல வரலன்னா கடவுளை அடிச்சு திருத்துவார். அவர் கைக்குள்ள வந்தாச்சுன்னா விடமாட்டார். அவர் அடிக்க வேண்டிய இடத்துல அடிச்சு திருத்துவார். ஆனா அடி தாங்க முடியாது. மனுஷன் அடிச்சு அடியாவது தாங்கலாம், கடவுளுடைய அடி நம்மளால தாங்க முடியாது. அதோட பெட்டர் அதுக்கு முன்னாடி சொல்றதுதான் என்னது? ஞானத்தோடன் நம்முடைய வாயிலிருந்து வருகின்ற மொழியை நாம் பார்த்தாலே போதும், தேவன் அது நமக்கு வளரும்படி செய்கிறார். ஏன்? யெகோவா பக்தி, தேவர் மேல இருக்கின்ற பயம், பக்தி நமக்கு ஞானத்தில் வளரும்படி. இப்படி ஞானத்தில் வளர்கின்ற நாம் என்ன செய்ய வேண்டும்? இதை செய்யும் பொழுதுதான் உண்மையிலே நமக்குள் ஞானம் இருக்கு என்று நமக்கு தெரிந்தால், ஒருவேளை நமக்கு தெரியாம இருக்கலாம், மற்றவர்கள் அதை தெரிந்து கொள்ளுவார்கள். எப்படி தெரியுமா? அதனுடைய கீ, இன்னொரு விஷயம் எங்க இருக்குன்னா 1 கொரிந்தியர் 13ஆம் அதிகாரம் 11வது வசனம். 1 கொரிந்தியர், 1 கொரிந்தியர் chapter 13:11. 1 கொரிந்தியர் 13ஆம் அதிகாரம் 11வது வசனம். ನಾನು ಬಾಲಕನಾಗಿದ್ದಾಗ ಬಾಲಕನ ಹಾಗೆ ಮಾತಾಡಿದೆನು. ಬಾಲಕನಾಗೆ ಅದೇ ರೀತಿಯಲ್ಲಿ ಮಾತಾಡಿದೆನು. ಬಾಲಕನ ಹಾಗೆ ತಿಳಿದುಕೊಂಡೇನು, ಬಾಲಕನ ಹಾಗೆ ಯೋಚಿಸಿದೆನು. ಆದರೆ ನಾನು ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಡಬೇಕು. ಬಾಲ್ಯದೇನು ಬಿಟ್ಟು ಬಿಡಬೇಕು. ಆವಾಗನೇ ನಾವು ಮೆಚುರಿಟಿಲಿ ಬಂದಾಯಿತು, ಜ್ಞಾನದಲ್ಲಿ ಬಂದಾಯ್ತು ಗೊತ್ತಾಗುತ್ತೆ. ಇಲ್ಲಂದ್ರೆ ಗೊತ್ತಾಗುವುದೇ ಅರ್ಥ ಆಗುತ್ತಾ? ಬಾಲಕನಾಗಿ ಇರುವಾಗ ರೀತಿಯಲ್ಲೇನೆ ನಮ್ಮ ಚಿಂತೆ ಅದೇ ರೀತಿಯಲ್ಲಿ ಜೀವನ ಮಾಡಿದ್ದು. ಆಗ ಪ್ರಾಯಸ್ಥನ ಆದ ಮೇಲೆ ಆ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು. ಬಾಲನಾಗಿ ಇರುವಾಗ ಏನಾಗುತ್ತೆ? ಏನೋ ಸ್ಕೂಲ್ಗೆ ಹೋಗುವಾಗ ಆ ಫ್ರೆಂಡ್ ಯಾರು ಸ್ವಲ್ಪ ಪಿಂಚಿಂಗ್ ಮಾಡಿದೆ ಅಂದ್ರೆ ಜಗಳ ಆಯ್ತು, ಮಾತಾಡೋದು ಇಲ್ಲ. ಮನೆಯಲ್ಲಿ ತಂದೆ ತಾಯಿ ಏನೋ ಚಾಕ್ಲೇಟ್ ಏನು ಕೇಳೋ ಕೊಟ್ಟಿಲ್ಲ ಅಂದ್ರೆ ಕೋಪ, ಮಾತಾಡೋದಿಲ್ಲ. ಅದು ಒಂದು ಕಾಲ. ಆಗ ಪ್ರಾಯಸ್ಥನ ಆದ ಮೇಲೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಇಲ್ವಾ? ದೊಡ್ಡ ವಿಷಯ ಅಲ್ಲ ಬಿಡು. ಅದೇ ರೀತಿಯಲ್ಲಿ ವಿಶ್ವಾಸದಲ್ಲಿಯೂ ನಾವು ಇರಬೇಕು.
ಕೆಳನೇರದಲ್ಲಿ ಜಪಕ್ಕೆ ಉತ್ತರ ಸಿಗೋದಿಲ್ಲ. ಕೆಳನೇರದಲ್ಲಿ ಯಾವಾಗ ನಾನು ಚರ್ಚೆಗಳ ಬರೋದಿಲ್ಲ, ನಾನು ವಿಶ್ವಾಸದಲ್ಲಿ ಇರೋದಿಲ್ಲ. ಯಾಕೆ ಈ ಥರ ಆಯ್ತು ನನಗೆ? ಇದು ಬಾಲಕ ರೀತಿ. ಯಾವ್ದು ರೀತಿ? ಬಾಲಕ ರೀತಿ. ಜ್ಞಾನ ಇಲ್ಲ, ಬಾಲಗಳಿಗೆ ಜ್ಞಾನ ಇಲ್ಲಲ್ವಾ? ಹಾಗೆ ನಾವು ಜ್ಞಾನದಲ್ಲಿ ಹೆಚ್ಚಾಗಿತ್ತಂದ್ರೆ, ಪ್ರಾಯಸ್ಥನಾದ ರೀತಿಯಲ್ಲಿ ಬಂದದಂದ್ರೆ, ಜೀವನೇ ಹೋಗಲಿ ಪರವಾಗಿಲ್ಲ, ನಾವು ವಿಶ್ವಾಸ ಬಿಟ್ಟು ಹೋಗುವುದಿಲ್ಲ. ಅದು ಪ್ರಾಯಸ್ಥನಾಗಿರುವ ರೀತಿ. ಬಾಲಕನಾಗಿರುವ ಆ ಚಿಂತೆ, ಆವಾಗ ಜ್ಞಾನ ಇಲ್ಲ, ಯೆಹೋವ ಭಕ್ತಿಯೋ ಇಲ್ಲ, ಭಯನೋ ಇಲ್ಲ. ಸಂಡೇ ಬರುವಾಗನೆ, ನಾ ಚಿಕ್ಕ ವಯಸ್ಸಾಗಿರುವಾಗ ಸಂಡೇ ಬರುವಾಗನೆ ಚರ್ಚಿಗೆ ಹೋಗ್ಬೇಕು ಅನ್ನೋ ಚಿಂತೆ. ನೈಟು 8 ಗಂಟೆ ಬಂದದಂದ್ರೆ ತುಂಬಾ ಟೆನ್ಷನ್, ಕೋಪ. ಯಾಕೆ ಗೊತ್ತಾ? ಪ್ರಾರ್ಥನೆ ಮಾಡಬೇಕು. ಇದು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಊಟ ಸಿಗೋದು ಇಲ್ಲ ನಮ್ಮ ಮನೆಯಲ್ಲಿ. ಆ ರೀತಿ ಅದು ಶುರು ಮಾಡಿದಂದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಸ್ಪೀಡಲ್ಲಿ ಹೋಗುತ್ತೆ ಪ್ರಾರ್ಥನೆ, ಫಿನಿಶ್. ಒಂದು ಜಾಗದಲ್ಲಿ ಶುರು ಆಯ್ತು ಅಂದ್ರೆ ನೆಕ್ಸ್ಟ್ ಪಾಯಿಂಟಲ್ಲಿ ಫಿನಿಶ್ ಆಯಿತು. 10-15 ನಿಮಿಷದಲ್ಲಿ ಫಿನಿಶ್. ನನ್ನ ಅಣ್ಣ ಎಲ್ಲ ಆವಾಗ ಒಂದು ಪ್ರಾರ್ಥನೆ ಮಾಡುವುದು, ನಮ್ಮ ತಂದೆ ಪ್ರಾರ್ಥನೆಗೆ ಬರಬಾರದು. ಅವ್ರು ಬಂದಂದ್ರೆ 1 ಗಂಟೆ ಆಗುತ್ತೆ. ಎಲ್ಲ ನಿಧಾನಕ್ಕೆ ಓದಿ ಬರುವುದು 1 ಗಂಟೆ ಆಗುತ್ತೆ. ಅವ್ರು ಬರಬಾರದು, ಅದೇ ಚಿಂತೆ. ಅರ್ಥ ಆಗುತ್ತೆ? ಯಾಕಂದ್ರೆ ಇದು ಬೇಡವೇ ಬೇಡ ಈ ವಿಷಯ. ಆಗ ವಿಶ್ವಾಸದಲ್ಲಿ ಬಂದ ಮೇಲೆ ಬೆಳವಣಿಗೆಯಲ್ಲಿ ಬರುವಾಗನೇ ಈ ವಿಷಯ ಎಲ್ಲ ಅರ್ಥ ಆಗುತ್ತೆ. ಈಗ ಟೈಮ್ ಹೋಗೋದೇ ಗೊತ್ತಿಲ್ಲ. 1 ಅವರ್, 1 ಗಂಟೆ, 1.5 ಗಂಟೆ, 2 ಗಂಟೆ ಎಲ್ಲ 2.5 ಗಂಟೆ, 3 ಗಂಟೆ ಆಗುತ್ತೆ. ಆ ಟೈಮ್ ಹೋಗೋದೇ ಗೊತ್ತಿಲ್ಲ. ಏನೊಂದು ಓದಿ ಅದು ಯೋಚನೆ ಮಾಡಿ ಕೂತ್ಕೊಂಡು ಎಷ್ಟು ಈಗನ ಶುರು ಮಾಡಿದ್ರೆ 3 ಗಂಟೆ ಪಾಸ್ ಆಯ್ತಾ? ಆ ರೀತಿಯಲ್ಲಿ ಏನು